ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ವೃತ್ತಗಳು ಅನ್ನೋ ಒಂದು ಪಾಠವನ್ನ ನಿಮ್ಗ ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ಹೇಳ್ತಾ ಇದ್ದೀನಿ. ಹೌದಾ? ವೃತ್ತಗಳು ಪಾಠ ಯಾವ್ದು ಹೇಳ್ರಿ ಹಂಗಾದ್ರೆ? ವೃತ್ತಗಳು, ಸರ್ಕಲ್, ವೃತ್ತಗಳು. ಹೌದಾ? ನಿಮ್ಗೆ ಜಸ್ಟ್ ಒಂದ್ ಕ್ಲಾಸ್ ಗ್ಯಾಪ್ ಆಯ್ತಲ್ಲ, ಸ್ವಲ್ಪ ರಿವಿಷನ್ ಮಾಡ್ತೇನೆ. ವೃತ್ತಗಳು ಅಂದ್ರೆ ಏನ್ ಗೊತ್ತಾಗಿದೆ ನಿಮ್ಗ? ವೃತ್ತಗಳ ಪಾರ್ಟ್ಸ್ ಯಾವ್ಯಾವ ಹೇಳ್ರಿ? ತ್ರಿಜ್ಯ, ವ್ಯಾಸ, ಆಮೇಲೆ ಕಂಸ, ಅದ್ರ ಬಗ್ಗೆ ಅಂತೂ ಕಾನ್ಸೆಪ್ಟ್ ಅರ್ಥ ಆಗಿದೆ. ಹೌದಾ? ಅದೇ ರೀತಿ ನಿಮ್ಗ ಲಘು ವೃತ್ತಖಂಡ, ಹೌದಾ? ಲಘು ವೃತ್ತಖಂಡ, ಅಧಿಕ ವೃತ್ತಖಂಡ, ಆಮೇಲೆ ತ್ರಿಜ್ಯಾಂತರ ಖಂಡ. ಹೌದಾ? ತ್ರಿಜ್ಯಾಂತರ ಖಂಡ, ಇದಕ್ಕ 2 ತ್ರಿಜ್ಯಗಳಿಂದ ಆವೃತವಾದ ಪ್ರದೇಶವನ್ನ ನಾವ್ ಏನಂತ ಕರಿತೇವೆ ಹೇಳ್ರಿ? ತ್ರಿಜ್ಯಾಂತರ ಖಂಡ ಅಂತ ಕರಿತೇವೆ. ಇದ್ರ ಬಗ್ಗೆ ನೀವು ಲಾಸ್ಟ್ ಕ್ಲಾಸ್ ಒಳಗ ಇನ್ ಡಿಟೇಲ್ ಆಗಿ ಕಲ್ತೀರಿ. ಯಾವ್ಯಾವ ಹೇಳ್ರಿ? ಅರ್ಧ ವೃತ್ತಖಂಡ ಅಂದ್ರ ಇದೇನಂದ್ರ ಲಘು ವೃತ್ತಖಂಡ, ಮತ್ತಿದು ಅಧಿಕ ವೃತ್ತಖಂಡ. ಯಾಕಂದ್ರೆ ಇದ್ರದ್ದು ಸ್ಪೇಸ್ ನೋಡ್ರಿ, ಇಲ್ಲೇ ಕಡಿಮೆ ಇದೆ, ಇಲ್ಲೇ ಜಾಸ್ತಿ ಇದೆ. ಇದು ಲಘು ತ್ರಿಜ್ಯಾಂತರ ಖಂಡ, ಇದು ಲಘು ತ್ರಿಜ್ಯಾಂತರ ಖಂಡ, ಇದು ಅಧಿಕ ತ್ರಿಜ್ಯಾಂತರ ಖಂಡ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಇನ್ನೊಂದು ನಿಮ್ಗ್ ಕಾನ್ಸೆಪ್ಟ್ ಏನಂದ್ರ, ಇದೊಂದು ಸರ್ಕಲ್. ಇವಕ್ ನಾವ್ ಏನಂತ ಕರಿತೇವೆ ಹೇಳ್ರಿ? ಇದಕ್ಕೆ ಏನಂತ ಕರಿತೇವೆ ನಾವು? ಅಂತ ಕರಿತೇವೆ. ಹೌದಾ? ಈ ಒಂದು ವೃತ್ತದಲ್ಲಿ ನಾವು ಸಾಕಷ್ಟು ಅಪರಿಮಿತ ಜಾಗಳನ್ನ ಎಳಿಬಹುದು. ಹೌದಾ? ನಾನು ಈ ರೀತಿ ಎಳಿಬಹುದಲ್ಲ? ಕರೆಕ್ಟಾ? ಇವೆಲ್ಲ ನಮಗೇನಾಗತ್ತೆ ಹೇಳ್ರಿ? ಅಂತ ಆಗತ್ತ. ಇದ್ರೊಳಗೆ ಇನ್ನೂ ಒಂದು ಕ್ವಶನ್ ಇದೆ ನಿಮ್ಗ. ಲಾಸ್ಟ್ ಟೈಮ್ ನಾನು ಮಲ್ಟಿಪಲ್ ಚಾಯ್ಸ್ ಒಳಗ್ ಕ್ವಶನ್ ಒಳಗದು ಕೇಳಿದ್ದೆ. ವೃತ್ತದ ಅತ್ಯಂತ ದೊಡ್ಡ ಯಾವ್ದಾಗತ್ತೆ ಹೇಳ್ರಿ? ಕೇಂದ್ರದ ಮೂಲಕ ಹಾದು ಹೋಗುವಂತ ಯಾವ್ದಾಗತ್ತೆ ಹೇಳ್ರಿ? ವ್ಯಾಸ. ವೃತ್ತದ ಅತ್ಯಂತ ದೊಡ್ಡ ಜಾಕ ನಾವೇನಂತ ಕರಿತೇವೆ ಹೇಳ್ರಿ? ವ್ಯಾಸ ಅಂತ ಕರಿತೀವಿ. ಆಮೇಲೆ ಇದೇನು ಕಂಸ ಇದಿರ್ತೈತಲ್ಲ, ಇದಕ್ಕ ನಾವೇನಂತ ಕರಿತೇವಿ? ಕಂಸ ಅಂತ ಕರಿತೇವೆ. ಹೌದಾ? ಇದೇನು ಮತ್ತ ವೃತ್ತದ ಒಂದು ಭಾಗದಿಂದ ಆವೃತವಾದ ಪ್ರದೇಶವನ್ನ ನಾವೇನಂತ ಕರಿತೀವಿ? ಕಂಸ. ಒಂದು ವೃತ್ತದ ಒಂದು ಭಾಗವನ್ನ ನಾವು ಕಂಸ ಅಂತ ಕರಿತೀವಿ. ಹೌದಾ? ಇದ್ರ ಬಗ್ಗೆ ನಾವೆಲ್ಲ ಲಾಸ್ಟ್ ಕ್ಲಾಸ್ ಒಳಗ ಇನ್ ಡಿಟೇಲ್ ಆಗಿ ಕಲ್ತೇವೆ. ಹೌದಾ? ಇವತ್ತು ನಾ ಹೇಳುವುದೇನಂದ್ರ, ಈ ಮತ್ತು ಕಂಸಗಳಿಗಿರುವ ಸಂಬಂಧವನ್ನ ನಾನಿವತ್ತ ಹೇಳ್ತಾ ಇದ್ದೀನಿ. ಮತ್ತು ಕಂಸಗಳಿಗಿರುವ ಸಂಬಂಧವನ್ನು ನಾನಿವತ್ತ ಹೇಳ್ತಾ ಇದ್ದೀನಿ. ನೋಡೋಣ ಈಗ. ಹೆಡ್ಡಿಂಗ್ ಏನಿದೆ ನೋಡ್ರಿ? ಸಮನಾದ ಜಾಗಳು ಮತ್ತು ಕೇಂದ್ರದಿಂದ ಅವುಗಳಿಗಿರುವ ದೂರ. ಹೌದಾ? ಸಮನಾದ ಜಾಗಳು ಮತ್ತು ಕೇಂದ್ರದಿಂದ ಅವುಗಳಿಗಿರುವ ದೂರ. ಕೇಂದ್ರದಿಂದ ಅವುಗಳಿಗೆ ಇರುವ ದೂರ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ, ಸಮನಾದ ಜಾಗಳು ಮತ್ತು ಕೇಂದ್ರದಿಂದ ಅವುಗಳಿಗಿರುವ ದೂರ. ಇದ್ರ ಮೇಲೆ ನಿಮಗೊಂದು ಥಿಯರಂ ಅನ್ನ ಕೊಟ್ಟಿದ್ದಾರೆ. ಏನಂದ್ರ, ವೃತ್ತದ ಸಮನಾದ ಜಾಗಳು ಕೇಂದ್ರದಿಂದ ಸಮನಾದ ದೂರದಲ್ಲಿರುತ್ತವೆ. ನಾನ್ ನಿಮಗ್ ಅದನ್ನ ಹೇಳಿದ್ದೆ. ಈಗ ಮತ್ತು ಕಂಸಗಳಿಗಿರುವ ಸಂಬಂಧವನ್ನ, ಈಗ ಮೊದಲು ನಾವು ಮತ್ತು ಕೇಂದ್ರದಿಂದ ಇರುವಂತಹ ಸಂಬಂಧವನ್ನ, ಈಗೊಂದು ನಾನು ವೃತ್ತವನ್ನ ತೆಗಿತೇನೆ. ಹೌದಾ? ಇಲ್ಲೇ ಒಂದು ನಿಮ್ಗ ಸೆಂಟರ್ ಇದೆ. ಹೌದಾ? ವೃತ್ತದ ಕೇಂದ್ರ ಇದೆ. ಹೌದಾ? ಇದು ನಮ್ದು ವೃತ್ತದ ಕೇಂದ್ರ. ಅವ್ರು ಹೇಳ್ತಾ ಇರುವುದು ಏನಂದ್ರ, ವೃತ್ತದ ಸಮನಾದ ಜಾಗಳು. ಫಾರ್ ಎಕ್ಸಾಂಪಲ್, ನಾನು ಇಷ್ಟೊಂದು ಲೈನ್ ಎಳೆದೆ ಅಂತ ತಿಳ್ಕೊರಿ. ಹೌದಾ? ಈಗ ಲೈನ್ಗಳು ಇಲ್ಲಿಂದ ನಾವು ಸಾಕಷ್ಟು ಇಲ್ಲಿ ಏನ್ ಮಾಡ್ಬೋದು ಹೇಳ್ರಿ? ಜಾಗಳನ್ನ ಎಳಿಬಹುದು ಅಂತ ನಾನು ನಿಮ್ಗೆ ಹೇಳಿದ್ದೇನೆ. ಹೌದಾ? ಸೊ ಇದು ಇಷ್ಟ ಐತೆ ಅಂದ್ರ ಇದನ್ನ ಸೇಮ್ ನಾನು ಇಲ್ಲೆಲ್ಲ ತೆಗೆದೆ ಅಂತ ತಿಳ್ಕೊರಿ. ಹೌದಾ? ಇಲ್ಲಿ ನಿಮ್ಗೆ ಅನಿಸ್ಬೋದು, ಇದು ಕೇಂದ್ರದಿಂದ ಇದು ಅಷ್ಟ ದೂರದಲ್ಲಿರ್ತೈತಿ, ಇದು ಅಷ್ಟ ದೂರದಲ್ಲಿರ್ತೈತಿ. ನೀವ್ ಇವತ್ ಕಲಿತಾ ಇರೋದ ಏನಂದ್ರ, ಈ ರೀತಿ ನಿಮ್ಗೆ ಸೆಂಟೆನ್ಸ್ ಗಳು ಏನಾಗತ್ತಂದ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಳಗ ಬರ್ತಾವ್.
ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರ್ತಾವು. ಅಂದ್ರೆ ಫಾರ್ ಎಕ್ಸಾಂಪಲ್ ಇದ್ರ ಡಿಸ್ಟೆನ್ಸ್ ಎಷ್ಟಿರ್ಬೋದು, ಒಂದ್ 3 ಸೆಂಟಿಮೀಟರ್ ಇರ್ಬೋದು ಅಂತ ಹೇಳ್ತೇನೆ. ಸೊ ಅದು ಇದ್ರದ್ದು ಕೂಡ ನಮ್ಗೆ ಎಷ್ಟಾಗತ್ತ, 3 ಸೆಂಟಿಮೀಟರ್ ಅಂತ ಇರ್ತೈತಿ. ಅಥವಾ ನೀವು ಈ ರೀತಿ ಜಾಗಗಳನ್ನ ಎಳಿಬಹುದು, ಅದು ಇತ್ತಾಗನು ಅಷ್ಟ ದೂರದಲ್ಲಿ ಇರ್ತೈತಿ. ಹೌದಾ? ಹಂಗಾದ್ರೆ ನಮ್ದು ಏನಂದ್ರ ಸೆಂಟೆನ್ಸ್ ಏನ್ ಹೇಳ್ರಿ, ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರುತ್ತವೆ. ಹೌದಾ? ಸಮನಾದ ಜಾಗಗಳು, ಇದು ಒಂದು ನಮ್ಗ ಥೇರಮ್. ಇದು ಸಮನಾದ ಜಾಗಗಳು, ಇದನ್ನೇನು ಪ್ರೂವ್ ಮಾಡುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ಗ ಸೆಂಟೆನ್ಸ್ ರೂಪದೊಳಗ ಅವರು ಕೊಟ್ಟಿದ್ದಾರೆ. ಹೌದಾ? ಸಮನಾದ ಜಾಗಗಳು ಕೇಂದ್ರದಿಂದ ಸಮನಾದ ದೂರದಲ್ಲಿ ಇರುತ್ತವೆ. ಸಮನಾದ ದೂರದಲ್ಲಿ ಇರುತ್ತವೆ. ಸಮನಾದ ದೂರದಲ್ಲಿ ಇರುತ್ತವೆ. ಅರ್ಥ ಆಯ್ತಾ? ದೂರದಲ್ಲಿ ಇರುತ್ತದೆ. ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರುತ್ತವೆ. ಅದೇ ರೀತಿ ಇನ್ನೊಂದು ಥಿಯರಮ್ ಇದೆ ನೋಡ್ರಿ, ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿ, ಅದನ್ನ ಸ್ವಲ್ಪ ವಿಲೋಮವಾಗಿ ಕೊಟ್ಟಾರವರು. ಈಗ ಸಮಾನ ದೂರದಲ್ಲಿ ಇರ್ತಕ್ಕಂತಹ ಜಾಗಗಳು ಏನಾಗುತ್ತಂತ, ಅವಕುರ್ದು ಜಾಗಗಳು ಸಮನಾಗಿರ್ತಾವ, ಅವಕುರ್ದು ಲೆಂತ್ ಏನಾಗಿರ್ತಾವಂತ ಸಮನಾಗಿರ್ತಾವ. ಎರಡನೇದ್ ಏನ್ ಹೇಳ್ರಿ, ಸ್ವಲ್ಪ ವಿಲೋಮವಾಗಿ ಕೊಟ್ಟಾರವರು. ಹೌದಾ? ಕೇಂದ್ರದಿಂದ ಸಮನಾದ ದೂರದಲ್ಲಿರುವ ಜಾಗಗಳು ಸಮವಾಗಿರುತ್ತವೆ. ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಗಳು ಪರಸ್ಪರ ಸಮವಾಗಿರುತ್ತವೆ. ಹೌದಾ? ಏನಂದ್ರ ಸೇಮ್ ಇದ ಲೈನ್ ಸ್ವಲ್ಪ ಮಾಡಿಫೈಡ್ ಮಾಡಿ ಸ್ವಲ್ಪ ನಿಮಗೇನ್ ಮಾಡೋದು, ವಿಲೋಮವಾಗಿ ಕೊಟ್ಟಾರ. ಹೌದಾ? ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಗಳು ಸಮನಾದ ದೂರದಲ್ಲಿರುವ ಜಾಗಗಳು ಪರಸ್ಪರ ಸಮವಾಗಿರುತ್ತವೆ. ಪರಸ್ಪರ ಸಮವಾಗಿರುತ್ತವೆ. ಇವು ನಿಮ್ಗೆರಡು ಥಿಯರಮ್. ನಿಮಗೆ ಒಂದು ಬಹಳ ಕೇಳೋದು ಎಲ್ಲಿ ಅಂದ್ರ, ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಒಳಗ ಕೇಳ್ತಾರ. ನಿಮಗ ಸ್ವಲ್ಪ ಇನ್ನೊಂದು ಟೆಕ್ನಿಕ್ ಏನಂದ್ರ, ಸಮ ಅನ್ನೋದೊಂದು ನಿಮಗ ನೆನಪಿರ್ಬೇಕು. ಅವ್ರು ಯಾವ ರೀತಿ ಹಿಂದ ಮುಂದ ಮಾಡಿ ಕೇಳಿದ್ರು ನಿಮಗ ಸಮ ಅನ್ನೋದು ನಿಮಗ ನೆನಪಿರ್ಬೇಕು. ಹೌದಾ? ಈಗ ಇಲ್ಲೊಂದು ನಿಮಗ ಡಯಾಗ್ರಾಮ್ ತೋರಿಸ್ತೇನೆ ನೋಡ್ರಿ ನಾನು. ಹೌದಾ? ಇಲ್ಲಿ ನೋಡ್ರಿ, ಇದು ನಿಮ್ಗೆ ಏನಾಗತ್ತೆ ಹೇಳ್ರಿ, ನೀವು ಜಾಗಳಿವು. ಹೌದಾ? ಈಗ ನಿಮಗೆ ಆಲ್ರೆಡಿ ನಾನು ಅದನ್ನು ಸ್ವಲ್ಪ ಮಾಡಿಫೈಡ್ ಮಾಡಿ ಇಟ್ಟಿದ್ದೆ. ಈಗ ಇದು ಕೇಂದ್ರ, ಈ ಕೇಂದ್ರದಿಂದ ಇದು ಎಷ್ಟು ದೂರ ಇದೆ, ಇಲ್ಲಿ ದೂರ ಇದೆ. ಹೌದಾ? ನಿಮಗ್ ನೋಡಿದ್ರ ಗೊತ್ತಾಗ್ತೈತಿ, ಎರಡರದ್ದು ಸೈಜ್ ಅಷ್ಟೇ ಇದಾವು. ಆಮೇಲೆ ಇಲ್ಲಿಂದ ಇಲ್ಲಿಗೆ ನಿಮ್ಗ ಸೆಂಟರ್ ಕರೆಕ್ಟ್ ಪಾಯಿಂಟ್ ಇಲ್ಲಿಗೆ ನಿಮ್ಗ ಜಾಸ್ತಿ ಇದಾವ. ಹೌದಾ? ಸೊ ಇದನ್ನ ನಾನು ಇನ್ನೂ ಸ್ವಲ್ಪ ಚೇಂಜ್ ಮಾಡಿ ತೋರಿಸ್ತೇನೆ ನೋಡ್ರಿ ನಿಮ್ಗ. ಇದನ್ನ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದೆ ಅಂದ್ರ, ಹೌದಾ, ಇದನ್ನು ಕೂಡ ನಾನು ಜಾಸ್ತಿ ಮಾಡಬಹುದು. 2.73. ಹೌದಾ? ನೋಡಿದ್ರೆ ಸ್ವಲ್ಪ ನಿಮ್ಗೆ ಏನಾಗಿದಾವ್, ಲೆಂತ್ಗಳು ನಿಮ್ಗ ಕರೆಕ್ಟ್ ಆಗಿ ಇದಾವು. ಅದನ್ನ ಇನ್ನೊಂದ್ ಸ್ವಲ್ಪ ಇದನ್ನ ಇದ್ರಂಗ ಕರೆಕ್ಟ್ ಮಾಡಬಹುದು. ಹೌದಾ? ತಡ್ರಿ, ಕರೆಕ್ಟಾ? ಇಲ್ಲಿ ನೋಡಿದ್ರ ಗೊತ್ತಾಗ್ತೈತಿ ನಿಮ್ಗ, ಇಲ್ಲಿ ಕೇಂದ್ರದಿಂದ ಇದು ಎರಡು ಅಷ್ಟ ಡಿಫ್ರೆನ್ಸ್ ಒಳಗ ಅದಾವ. ಹೌದಾ? ಕೇಂದ್ರದಿಂದ ಸಮನಾದ ಜಾಗಗಳು ಸಮನಾದ ದೂರದಲ್ಲಿ ಇರ್ತಾವ. ಈಗ ಇದು 2.73 ಇದೆ, ಇದು 2.73 ಇದೆ. ಕೇಂದ್ರದಿಂದ ಅಷ್ಟೇ ಅಳತೆ ಒಳಗ ದೂರ ಇರ್ತಾವ. ಹೌದಾ? ಆಮೇಲೆ ಸಮನಾದ ಜಾಗಗಳು, ಎರಡನೇದ್ ಏನ್ ಹೇಳಿದಾರೆ ಹೇಳಿದ್ರು, ವೃತ್ತ ಕೇಂದ್ರದಿಂದ ಸಮನಾದ ದೂರದಲ್ಲಿರುವ ಜಾಗಗಳು ಅವುಗಳ ಅಳತೆಗಳು ಏನಾಗಿರ್ತಾವಂತ ಸಮವಾಗಿರ್ತಾವ. ಹೌದಾ? ನೋಡ್ರಿ, ಇದು 2.73 ಇದೆ, ಇದು 2.73 ಇದೆ. ಹೌದಾ? ನಾನು ಇದನ್ನ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಬೋದಲ್ಲ. ನೋಡ್ರಿ, ಈ ಕಡೆ ಇದನ್ನ ಚೇಂಜ್ ಮಾಡ್ತೇನೆ ನೋಡ್ರಿ. ಹೌದಾ?
ನಾನು ಎಲ್ಲಿ ಬೇಕಾದ್ರೂ ನಾನು ಏನ್ ಮಾಡ್ಬೋದು, ಇದನ್ನ ಜಾಗಳನ್ನ ಎಳಿಬಹುದು. ಹೌದಾ? ನೋಡ್ರಿ 3 ಸ್ವಲ್ಪ ನಾನಲ್ಲಿ ನಂಬರ್ಸ್ ಗಳನ್ನ ಚೇಂಜ್ ಮಾಡ್ತಾ ಇದೆ ನೋಡ್ರಿ ಈಗ. ಹ, 3.02 ಆಯ್ತು. ಇಲ್ಲಿ ನೋಡ್ರಿ ಇದು ಕೂಡ ನಮ್ಗೆ ಅಷ್ಟ ಇದೆ. ಹೌದಾ? ಸ್ವಲ್ಪ ವೇರಿಯೇಷನ್ ಇದೆ. ಇಲ್ಲಿ ನೋಡ್ರಿ ಇದು ಕೂಡ ನಮ್ಗೆ ಸಮನಾಗೇನ ಕಾಣಿಸ್ತೈತಿ. ಇಲ್ಲಿ ನೋಡ್ರಿ ಸ್ವಲ್ಪ ಮತ್ತೆ ಅದು 3.02 ಇಡುತ್ತೆ ನೋಡ್ರಿ. ಹೌದಾ? ಇಲ್ಲಿ ಲೆಂತ್ ನಿಮ್ಗೆ ಕರೆಕ್ಟ್ ಕಾಣಿಸ್ತಾ ಇದೆ ಅಂತ ಅನ್ಕೋತೇನೆ. ಇದು ಕೂಡ 3.02 ಐತಿ. ಇದು ಕೂಡ ನಮ್ಗ 3.02 ಐತಿ. ನೀವು ಈ ಸೈಡ್ ಆದ್ರೂ ಹಾಕ್ಬೋದು ಅಥವಾ ಈ ಸೈಡ್ ಆದ್ರೂ ಹಾಕ್ಬೋದು. ಹೌದಾ? ಕಾಣಿಸ್ತಾ ಇದೆ ಅಲ್ಲ ನಿಮ್ಗ ಕರೆಕ್ಟಾ? ಇಲ್ಲೇ ಇಲ್ಲೇ ನೋಡ್ರಿ 3.02 ಇದೆ. ಇದು ಕೂಡ ನಿಮ್ಗ 3.02 ಇದೆ. ಈ ರೀತಿ ನಮಗ ಅವ್ರು ಹೇಳಿರ್ತಕ್ಕಂತಹ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರ್ತಾವು. ಅದೇ ರೀತಿ ಅದನ್ನ ವಿಲೋಮವಾಗಿ ಹೇಳಿದ್ರ ಸಮನಾದ ವೃತ್ತ ಕೇಂದ್ರದಿಂದ ಸಮನಾದ ದೂರದಲ್ಲಿರುವ ಜಾಗಗಳು ಪರಸ್ಪರ ಸಮವಾಗಿರುತ್ತವೆ. ಹೌದಾ? ಪರಸ್ಪರ ಸಮವಾಗಿರುತ್ತವೆ. ಇದು ನಿಮ್ದು ಸಿಮ್ಯುಲೇಷನ್ ಪಾರ್ಟ್ ಇದು. ಹೌದಾ? ನೆಕ್ಸ್ಟ್ ಇದಕ್ಕೆ ಹೋಗೋಣ ಈಗ ಅಭ್ಯಾಸಕ್ಕ. ಏನಾಗಿದೆ ನೋಡ್ರಿ, ಅಭ್ಯಾಸ 12.4 ಎಕ್ಸಸೈಸ್. ಹೌದಾ? ಅಭ್ಯಾಸ 12.4. ಹೌದಾ? ಕ್ವಶನ್ ಏನಿದೆ ಒಂದ್ಸಲ ಓದ್ತೇನೆ ನೋಡ್ರಿ, ಆಮೇಲೆ ನಾವು ಇದನ್ನ ಲೆಕ್ಕವನ್ನ ಬಿಡಿಸೋಣಂತೆ. ಕರೆಕ್ಟಾ? ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯಗಳಿರುವ 2 ವೃತ್ತಗಳು ಪರಸ್ಪರ 2 ಬಿಂದುಗಳಲ್ಲಿ ಕತ್ತರಿಸುತ್ತವೆ. ಅವುಗಳ ಕೇಂದ್ರಗಳ ನಡುವಿನ ದೂರ 4 ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಹೌದಾ? ಕಂಡು ಹಿಡಿಯಿರಿ ಅಂತ ಇದೆ. ಸೊ ಈಗ ಏನಾಗಿದೆ ಅಂದ್ರೆ ಇದೊಂದು 5 ಸೆಂಟಿಮೀಟರ್ನ ವೃತ್ತ. ಕರೆಕ್ಟಾ? ಹೌದಾ? ಇದೊಂದು ಏನಾಗಿದೆ ಅಂದ್ರೆ ಇನ್ನೊಂದು 3 ಸೆಂಟಿಮೀಟರ್ ಇರುವಂತಹ ಒಂದು ವೃತ್ತ. ಹೌದಾ? 3 ಸೆಂಟಿಮೀಟರ್ ಇರುವಂತಹ ಒಂದು ವೃತ್ತ. ಇವೆರಡು ಏನಾಗಿದಾವಂದ್ರ ಪರಸ್ಪರ 2 ಬಿಂದುಗಳಲ್ಲಿ ಛೇದಿಸಿದವು. ಪರಸ್ಪರ 2 ಬಿಂದುಗಳಲ್ಲಿ ಛೇದಿಸವು. ಇದೊಂದು ಬಿಂದು, ಇದೊಂದು ಬಿಂದು. ಕರೆಕ್ಟಾ? ಸೊ ಇಲ್ಲಿ ಇದ್ರದ್ದು ಸೆಂಟರ್ ಇಲ್ಲಿದೆ. ಹೌದಾ? ಇದ್ರ ಸೆಂಟರ್ ಇಲ್ಲಿದೆ ಅಂತ ತಿಳ್ಕೊರಿ. ಹೌದಾ? ಅವುಗಳ ಕೇಂದ್ರಗಳ ನಡುವಿನ ದೂರ, ಇವಕ್ಕೂರು ದೂರ ಎಷ್ಟಾಗಿದೆ ಅಂದ್ರೆ 4 ಸೆಂಟಿಮೀಟರ್ ಇದೆ. ಹೌದಾ? 4 ಸೆಂಟಿಮೀಟರ್ ಅಂತ ಇದೆ. ಕರೆಕ್ಟಾ? ಆಮೇಲೆ ಇಲ್ಲಿ ನೋಡ್ರಿ, ಇದನ್ನ ಸ್ವಲ್ಪ ಕೇಂದ್ರವನ್ನ ನಾನು ಇಲ್ಲಿ ಇಡ್ತೇನೆ ನೋಡ್ರಿ, ಯಾಕಂದ್ರೆ ಅದ್ ನನಗ ಲಂಬಕೋನವಾಗಿ ಬರ್ಬೇಕೀಗ. ಹೌದಾ? ಸೊ ಇದನ್ನ ಏನ್ ಮಾಡ್ತೇನೆ ಹೇಳ್ರಿ, ಇದನ್ನ ಕೂಡಿಸ್ತೇನೆ ಇಲ್ಲೇ. ಹೌದಾ? ಆಮೇಲೆ ಇದ್ರದ್ದು ಇದು ಎಷ್ಟಿದೆ ಹೇಳ್ರಿ, ಇದು 5 ಸೆಂಟಿಮೀಟರ್ ತ್ರಿಜ್ಯ ಇದೆ ನಮಗ. ಹೌದಾ? ಸೊ ನಾ ಈಗ ಏನ್ ಮಾಡ್ಬೇಕಂದ್ರೆ ಇದನ್ನ ಕಂಡುಹಿಡೀರಿ ಅಂತ ಹೇಳ್ತಾ ಇದಾರೆ ಅವ್ರು. ಹೌದಾ? ಇದನ್ನ ಕಂಡುಹಿಡೀರಿ ಅಂತ ಹೇಳ್ತಾ ಇದಾರೆ. ಸೊ ನಾ ಈಗ ಏನ್ ಮಾಡ್ತೇನೆ, ಇದಕ್ಕ ಹೆಸರು ಕೊಡ್ತೇನೆ ನೋಡ್ರಿ ಇಲ್ಲೇ. ಇದು ಎ, ಇದು ಬಿ. ಹೌದಾ? ಇದು ಪಿ, ಇದು ಕ್ಯೂ. ನಾ ಈಗ ಏನ್ ಮಾಡ್ಬೇಕಂದ್ರ ಲಂಬಕೋನ ತ್ರಿಭುಜವನ್ನ ಯೂಸ್ ಮಾಡ್ಕೊಂಡು ಅದರೊಳಗ ಪೈಥಾಗೋರಸ್ ಪ್ರಮೇಯವನ್ನ ಯೂಸ್ ಮಾಡ್ಕೊಂಡು ಈ ಅಳತೆಯನ್ನ ಕಂಡುಹಿಡಿಬೇಕು. ಇದನ್ನ ಕಂಡುಹಿಡಿದಿವಿ ಅಂದ್ರೆ ಆಟೋಮೆಟಿಕ್ಲಿ ನಮಗಿದು ಗೊತ್ತಾಗ್ತೈತಿ. ಅವಾಗ ನಾವು ಸಾಮಾನ್ಯ ಜಾವನ್ನ ಕಂಡುಹಿಡಿಬಹುದು. ಹೌದಾ? ಸೊ ನಾ ಈಗ ಯಾವ ರೀತಿ ಬರೀತೇನೆ ನೋಡ್ರಿ, ಲಂಬಕೋನ ತ್ರಿಭುಜ, ಲಂಬಕೋನ ತ್ರಿಭುಜ, ಲಂಬಕೋನ ತ್ರಿಭುಜ ಎ ಪಿ ಬಿ ಅಲ್ಲಿ, ಎ ಪಿ ಬಿ ಅಲ್ಲಿ. ಹೌದಾ? ಸೊ ನಾ ಯಾವ ರೀತಿ ಬರೀತೇನೆ ನೋಡ್ರಿ, ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಪಿ ಬಿ ಸ್ಕ್ವೇರ್. ಪಿ ಬಿ ಸ್ಕ್ವೇರ್, ಬಿ ಪಿ ಅಥವಾ ಪಿ ಬಿ ಸ್ಕ್ವೇರ್ ಅಂತಾದ್ರೂ ಬರಿಬಹುದು. ಹೌದಾ? ಸೊ ಇಲ್ಲಿ ಎ ಪಿ ಅಂದ್ರೆ ಎಷ್ಟಿದೆ ನೋಡ್ರಿ, 5 ಸ್ಕ್ವೇರ್ ಇದೆ. ಹೌದಾ?
ಎ ಬಿ ಅಂದ್ರೆ ಎಷ್ಟಿದೆ ನೋಡ್ರಿ 4 ಸ್ಕ್ವೇರ್ ಪ್ಲಸ್ ಇದು ಗೊತ್ತಿಲ್ಲ ನಮಗ, ಅದನ್ನ ನಾವು ಕಂಡು ಹಿಡಿತಾ ಇದ್ದೇವೆ. ಸೊ ಅದನ್ನ ಆಸ್ ಇಟ್ ಈಸ್ ಬಿ ಪಿ ಸ್ಕ್ವೇರ್ ಅಂತ ಆಸ್ ಇಟ್ ಈಸ್ ಇಟ್ಬಿಡ್ರಿ. ಹೌದಾ? ಸೊ ಈಗ 5 ಎಷ್ಟಾಗತ್ ನೋಡ್ರಿ 25 ಇಸ್ ಈಕ್ವಲ್ ಟು 4 ಎಷ್ಟಾಗತ್ತ 16 ಪ್ಲಸ್ ಬಿ ಪಿ ಸ್ಕ್ವೇರ್ ಅಂತ ಆಗತ್ತ. ಸೊ ನಾ ಈಗ ಏನ್ ಮಾಡ್ತೇನೆ, ಈ 16 ಈ ಕಡೆ ತಗೊಂಡ್ ಬರ್ತೇನೆ ನೋಡ್ರಿ. 25 ಪ್ಲಸ್ 16 ಇದ್ದಿದ್ದನ್ನ ಈ ಕಡೆ ತೊಂಬರಿ ಎಷ್ಟಾಯ್ತು ನೋಡ್ರಿ -16 ಇಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್ ಅಂತ ಆಗತ್ತ. ಹೌದಾ? ನಾ ಈಗ ಯಾವ ರೀತಿ ಮಾಡ್ತೇನೆ ನೋಡ್ರಿ, ಬಿ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 - 16 ಮಾಡಿದ್ರೆ ಎಷ್ಟು ಬರ್ತೈತಿ ನೋಡ್ರಿ 9 ಬರ್ತೈತಿ. ಹೌದಾ? 25 - 16 ಮಾಡಿದ್ರ 9 ಬರ್ತೈತಿ. ಸೊ ಬಿ ಪಿ ಇಸ್ ಈಕ್ವಲ್ ಟು, ಈ ಸ್ಕ್ವೇರ್ ನನಗ್ ಬೇಡ, ಅದನ್ನ ಏನ್ ಮಾಡ್ತೇನೆ √9 ಅಂತ ಹಾಕ್ತೀನಿ. ಸೊ ಬಿ ಪಿದು ಇಲ್ಲಿ ಎಷ್ಟು ಬಂತ ಹೇಳ್ರಿ ನಮ್ಗ, √9 ಅನ್ನ ಹೊರಗೆ ತೆಗೆದ್ರೆ ಎಷ್ಟಾಗತ್ತೆ ಹೇಳ್ರಿ 3 ಸೆಂಟಿಮೀಟರ್ ಆಯ್ತು. ಅಂದ್ರೆ ಇದು ಎಷ್ಟು ಬಂತ ನಮ್ಗೆ ಹೇಳ್ರಿ 3 ಸೆಂಟಿಮೀಟರ್ ಆಯ್ತು. ಇಲ್ಲಿ ಬಿ ಕ್ಯೂ ಅಳತೆ, ಬಿ ಕ್ಯೂ ಅನ್ನೋದು ಇದೊಂದು ಸಾಮಾನ್ಯ ಜಾ ಆಗಿದೆ. ಆ ಸಾಮಾನ್ಯ ಜಾವನ್ನ ನಾವು ಕಂಡುಹಿಡಿಬೇಕು. ಹೌದಾ? ಇಲ್ಲಿ ಸಾಮಾನ್ಯ ಜಾ ನೋಡ್ರಿ ಇಲ್ಲಿ ಬರ್ತೈತೆ ಕರೆಕ್ಟ್ ಆಗಿ. ಸೊ ಇನ್ನ ಏನ್ ಮಾಡ್ತೇನೆ ನೋಡ್ರಿ, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಬಿ ಪ್ಲಸ್ ಬಿ ಕ್ಯೂ ಈಗ ಇದು ಪಿ ಬಿ ಎಷ್ಟೈತಿ, ಇದು ಕೂಡ ಅಷ್ಟೇ ಇರ್ತೈತಲ್ಲ ನಮಗ. ಹೌದಾ? ಸೊ ನಾ ಏನ್ ಮಾಡ್ತೇನೆ ನೋಡು 3 + 3 ಪಿ ಕ್ಯೂ ಇಸ್ ಈಕ್ವಲ್ ಟು 3 + 3 ಎಷ್ಟಾಗತ್ ನೋಡ್ರಿ 6 ಸೆಂಟಿಮೀಟರ್ ಅಂತ ಆಗತ್ತ. ಹೌದಾ? ಇದು ಒಂದು ಸಾಮಾನ್ಯ ಜಾದ ಉದ್ದ ಎಷ್ಟಾಗತ್ ನಮಗ್ ಹೇಳ್ರಿ 6 ಸೆಂಟಿಮೀಟರ್ ಅಂತ ಆಗತ್ತ. ಅರ್ಥ ಆಯ್ತಾ? ಇದ ಕ್ವಶನ್ ಅರ್ಥ ಆಯ್ತು. ನೆಕ್ಸ್ಟ್ ಹೋಗೋಣ. ಈಗ ಇದನ್ನು ಸ್ವಲ್ಪ ಡೈಗ್ರಾಮ್ ಯಾವ ರೀತಿ ಇರ್ಬೇಕಿತ್ತಂದ್ರೆ, ಇದು ಇಲ್ಲಿ ಬಂದತ್ತಲ್ಲ, ಇದು ಈ ಜಾ ಏನಾಗ್ಬೇಕಂದ್ರ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಬರ್ಬೇಕದು. ಹೌದಾ? ಈ ಜಾ ಇಲ್ಲಿ ಬರ್ಬೇಕಿತ್ತು. ಇದನ್ನ ಏನ್ ಮಾಡ್ಬೇಕು ನಾವು ಇಲ್ಲಿ ಇಷ್ಟನ ಬರ್ದಿದೆ. ಹೌದಾ? ಕರೆಕ್ಟ್ ಅಂದ್ರೆ ಇದು. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಿದೆ ನೋಡ್ರಿ ಕ್ವಶನ್. ಸೆಕೆಂಡ್ ಒನ್ ನೀವ ಮಾಡ್ಬೋದು. ಥರ್ಡ್ ಒನ್ ಏನಿದೆ ಅಂದ್ರ, ಒಂದು ವೃತ್ತದ ಸಮಜಾಗಳು ಪರಸ್ಪರ ವೃತ್ತದೊಳಗೆ ಛೇದಿಸಿದರೆ ಛೇದಕ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸುವ ರೇಖೆಯು ಜಾಗಳೊಂದಿಗೆ ಸಮನಾದ ಕೋನಗಳನ್ನು ಉಂಟು ಮಾಡುತ್ತದೆ ಎಂದು ಸಾಧಿಸಿ. ಹೌದಾ? ಒಂದು ವೃತ್ತದ ಸಮಜಾಗಳು ಇಲ್ಲಿ ನೋಡ್ರಿ, ಇದು ಥರ್ಡ್ ಒನ್. ಒಂದು ವೃತ್ತದ, ಹೌದಾ, ಒಂದು ವೃತ್ತದ ಫಸ್ಟ್ ನಾವು ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಹೌದಾ? ಇದು ಥರ್ಡ್ ಒನ್ ಕ್ವಶನ್. ಹೌದಾ? ಒಂದು ವೃತ್ತದ ಸಮಜಾಗಳು ಪರಸ್ಪರ ವೃತ್ತದೊಳಗೆ ಛೇದಿಸಿದರೆ. ಹೌದಾ? ನಮಗ ಇದು ಒಂದು ಜಾ ಇದು. ಹೌದಾ? ಇದು ಎ ಬಿ ಅನ್ನುವಂತಹ ಒಂದು ಜಾ ಇದು. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಜಾ ಯಾವ್ದಂದ್ರ ಸಿ ಡಿ. ಎರಡು ಜಾಗಳು ಪರಸ್ಪರ ವೃತ್ತದೊಳಗೆ ಛೇದಿಸಿದರೆ, ಇದು ಸಿ ಡಿ ಅನ್ನುವಂತಹ ಒಂದು ಇದು ವೃತ್ತದ ಎರಡು ಜಾಗಳು ಪರಸ್ಪರ ವೃತ್ತದೊಳಗೆ ಛೇದಿಸಿದರೆ, ಇಲ್ಲಿ ಛೇದಿಸಿದವು. ಹೌದಾ? ಆಮೇಲೆ ಛೇದಕ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸುವ ರೇಖೆಯು ಜಾಗಳೊಂದಿಗೆ ಸಮನಾದ ಕೋನಗಳನ್ನು ಉಂಟು ಮಾಡುತ್ತದೆ. ಇಲ್ಲಿ ನಮಗೇನಾಗಿದೆ ಅಂದ್ರ ವೃತ್ತದ ಕೇಂದ್ರ ಇದೆ ಅಂತ ತಿಳ್ಕೊರಿ. ಹೌದಾ? ಇದನ್ನ ಏನು ಈ ಛೇದಕ ಬಿಂದುವನ್ನು ಸೇರಿಸ್ತೈತಲ್ಲ. ಹೌದಾ? ಕರೆಕ್ಟಾ? ಇದನ್ನ ಡಾಟ್ ಇಟ್ಟು ತೋರಿಸ್ತಾ ಇದ್ದೇನೆ. ಈ ಕೋನಗಳು ಏನಾಗತ್ತಂದ್ರ ನಿಮಗ್ ಕಾಣಿಸ್ತಾ ಇದೆ ಇಲ್ಲ ನೋಡ್ರಿ, ಜಾಗಳೊಂದಿಗೆ ಈ ವೃತ್ತಕ್ಕೆ ಸೇರಿಸುವಂತಹ ಕೋನ ಈ ಜಾಗಳೊಂದಿಗೆ ಸಮನಾದ ಕೋನವನ್ನು ಉಂಟು ಮಾಡುತ್ತವೆ ಅಂತ ನಾವು ಸಾಧಿಸ್ಬೇಕು. ಸಮನಾದ ಕೋನವನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸ್ಬೇಕು. ಹೌದಾ? ಇದಿಷ್ಟು ನಮ್ಗ ಅವರು ಚಿತ್ರ ಕೊಟ್ಟಿಲ್ಲ, ನಾವು ಅವರು ಕೊಟ್ಟಿರುವಂತಹ ಕ್ವಶನ್ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು, ಇದನ್ನ ಚಿತ್ರವನ್ನ ತಕ್ಕೋಬೇಕು. ಹೌದಾ? ಸೊ ಈಗ ನೋಡೋಣ ಕ್ವಶನ್ ಆನ್ಸರ್ ನೋಡೋಣ. ಈಗ ದೇರ್ ಫೋರ್ ಇಲ್ಲೇ ಓ, ಇದಕ್ಕ ಹೆಸರು ಏನ್ ಕೊಟ್ಟೇವೆ ನೋಡ್ರಿ, ಇಲ್ಲೇ ಇದಕ್ಕ ಪಿ, ಇದು ಎಂ, ಇದು ಎನ್ ಅಂತ ನಾವು ಹೆಸರು ಕೊಟ್ಟೇವಿ. ಹೌದಾ? ಸೊ ಈಗ ಏನಾಗತ್ ನೋಡ್ರಿ, ಕೋನ ಓ ಪಿ ಎ ಇಸ್ ಈಕ್ವಲ್ ಟು ಓ ಪಿ ಡಿ. ಓ ಪಿ ಎ ಇಸ್ ಈಕ್ವಲ್ ಟು ಓ ಪಿ ಡಿ ಅಂತ ನಾವು ಸಾಧಿಸ್ಬೇಕು. ಹೌದಾ? ಓ ಪಿ ಎ ಇಸ್ ಈಕ್ವಲ್ ಟು ಓ ಪಿ ಡಿ ಅಂತ ನಾವು ಸಾಧಿಸ್ಬೇಕು. ಹೌದಾ?
ತ್ರಿಭುಜ ಓ ಎಂ ಪಿ, ಹೌದಾ, ಓ ಎಂ ಪಿ ಇದು ಒಂದು ನಮಗ ತ್ರಿಭುಜ ಆಗಿದೆ, ಹೌದಾ. ಓ ಎಂ ಪಿ ಮತ್ತು ಓ ಎನ್ ಗಳಲ್ಲಿ, ಓ ಎನ್ ಪಿ ಗಳಲ್ಲಿ ತ್ರಿಭುಜ ತ್ರಿಭುಜ ಓ ಎಂ ಪಿ ಮತ್ತು ತ್ರಿಭುಜ ಓ ಎನ್ ಪಿ ಗಳಲ್ಲಿ ಓ ಎಂ ಇಸ್ ಈಕ್ವಲ್ ಟು ಓ ಎನ್, ಓ ಎಂ ಇಸ್ ಈಕ್ವಲ್ ಟು ಓ ಎನ್, ಹೌದಾ. ಇಲ್ಲೇ ನಿಮಗ್ ನೋಡಿದ್ರ ಗೊತ್ತಾಗ್ತೈತಿ, ಹೌದಾ. ಇವ್ ಏನಾಗಿದಾವಂದ್ರ ಸಾಮಾನ್ಯ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರ್ತಾವು. ಇವ್ ಏನಾಗಿದಾವಂದ್ರ ಸಾಮಾನ್ಯ ಜಾಗಗಳು, ಇವು ಸಾಮಾನ್ಯ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ, ಸಮಾನ ದೂರದಲ್ಲಿ ಇರುತ್ತವೆ, ಸಮಾನ ದೂರದಲ್ಲಿ ಇರುತ್ತವೆ, ಸಮಾನ ದೂರದಲ್ಲಿ ಇರುತ್ತದೆ, ಹೌದಾ. ಆಮೇಲೆ ಓ ಎಂ ಪಿ ಇಸ್ ಈಕ್ವಲ್ ಟು ಓ ಎನ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಹೌದಾ. ಅವ್ನ ಎರಡು ನೋಡಿದ್ರ ನಿಮಗ್ ಗೊತ್ತಾಗ್ತೈತಿ, ಅವು 90 ಡಿಗ್ರಿ ಅಂದ್ರ ಲಂಬ ಕೋನ ತ್ರಿಭುಜಗಳಾಗಿದಾವ ಇವು. ಓ ಎಂ ಪಿ ಇಸ್ ಈಕ್ವಲ್ ಟು ಓ ಎನ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ದೇರ್ ಫೋರ್ ಓ ಪಿ ಇಸ್ ಈಕ್ವಲ್ ಟು ಓ ಪಿ, ಓ ಪಿ ಇಸ್ ಈಕ್ವಲ್ ಟು ಓ ಪಿ, ಹೌದಾ. ಯಾಕಂದ್ರ ಈ ತ್ರಿಭುಜಕ್ಕೂ ಇದು ಓ ಪಿ ಅನ್ನೋದು ಒಂದು ಬಾಹು ಸಾಮಾನ್ಯವಾಗಿದೆ, ಈ ತ್ರಿಭುಜಕ್ಕೂ ಕೂಡ ನಮಗ ಓ ಪಿ ಅನ್ನೋದು ಒಂದು ಸಾಮಾನ್ಯ ಬಾಹು ಆಗಿದೆ. ದೇರ್ ಫೋರ್ ಓ ಪಿ ಇಸ್ ಈಕ್ವಲ್ ಟು ಓ ಪಿ ಬಿಕಾಸ್ ಸಾಮಾನ್ಯ ಬಾಹು ಅಂತ ನಾವು ಹೇಳ್ಬೋದು, ಹೌದಾ. ಸಾಮಾನ್ಯ ಬಾಹು. ಇಲ್ಲಿ ನೋಡ್ರಿ, ಒಂದು ಕೋನನು ಸಮ ಆಯ್ತು, ಬಾಹುಗಳನ್ನು ಸಮ ಅದು ಅಂದ್ರ ಅದ್ ಏನಾಗತ್ ಹೇಳ್ರಿ, ಲಂಬ ಕೋನ ತ್ರಿಭುಜದ ಅಂದ್ರ ಲಂಬ ಕೋನ ತ್ರಿಭುಜದ ಬಾಹು ಸಿದ್ಧಾಂತವಾಗುತ್ತದೆ. ದೇರ್ ಫೋರ್ ನಮಗ್ ಏನಾಗತ್ತಂದ್ರ ತ್ರಿಭುಜ ಓ ಎಂ ಪಿ ಸರ್ವಸಮ ತ್ರಿಭುಜ ಓ ಎನ್ ಪಿ ಲಂಬ ಕೋನ ತ್ರಿಭುಜದ ಬಾಹುಗಳ ಸಿದ್ಧಾಂತದ ಆಧಾರದ ಮೇಲೆ ನಾವು ಒಂದು ಲಂಬ ಕೋನ ಆಗಿದೆ, ಹೌದಾ. ಎರಡು ಬಾಹುಗಳೊಳಗ ಎರಡು ತ್ರಿಭುಜದೊಳಗ ಎರಡು ಬಾಹುಗಳಲ್ಲಿ ಒಂದು ಬಾಹು ಸಮ ಆಗೈತಿ, ಆಮೇಲೆ ಇನ್ನೊಂದ್ ಏನಾಗಿದೆ, ಎರಡು ಕೋನಗಳಲ್ಲಿ ಒಂದು ಲಂಬ ಕೋನ ಆಗಿದೆ. ಸೊ ಅದಕ್ಕೆ ನಾವು ತ್ರಿಭುಜ ಓ ಎಂ ಪಿ ಸರ್ವಸಮ ತ್ರಿಭುಜ ಓ ಎನ್ ಪಿ ಅಂತ ಆಗತ್ತ, ಹೌದಾ. ಇದೇನಾಯ್ತು. ನೆಕ್ಸ್ಟ್ ದೇರ್ ಫೋರ್ ಇದನ್ನ ಸ್ವಲ್ಪ ರಬ್ ಮಾಡಬಹುದು. ದೇರ್ ಫೋರ್ ಕೋನ ಓ ಪಿ ಎಂ ಇಸ್ ಈಕ್ವಲ್ ಟು ಕೋನ ಓ ಪಿ ಎನ್, ಹೌದಾ. ಇಲ್ಲಿ ಏನಾಗಿದಾವಂದ್ರ ಒಂದು ಲಂಬಕೋನನು ಸಮ ಆತು, ಆಮೇಲೆ ಒಂದು ಬಾಹುನು ಸಮ ಅದು ಅಂದ್ರ ಆಟೋಮೆಟಿಕ್ ಇಲ್ಲಿ ಇನ್ನೊಂದು ಬಾಹು ನಮ್ಗೆ ಏನಾಯ್ತು, ಸಾಮಾನ್ಯ ಬಾಹುಗಳು ಕೂಡ ನಮಗ ಸಾಮಾನ್ಯ ಕೋನಗಳು ಕೂಡ ನಮ್ಗೆ ಏನಾಯ್ತು ಹೇಳ್ರಿ, ಈಕ್ವಲ್ ಆಯ್ತು. ದೇರ್ ಫೋರ್ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು, ದೇರ್ ಫೋರ್ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅದಾವಂದ್ರ ಅಲ್ಲಿ ಆಟೋಮೆಟಿಕ್ಲಿ ನಮ್ಗ ಕೋನಗಳನ್ನು ಏನಾಗಿರ್ತಾವು, ಸಮ ಇರ್ತಾವು, ಅನುರೂಪ ಬಾಹುಗಳು. ದೇರ್ ಫೋರ್ ಕೋನ್ ಓ ಪಿ ಎ, ಇಲ್ಲಿ ಇವೆರಡು ಈಕ್ವಲ್ ಅದಾವಂದ್ರ ಆಟೋಮೆಟಿಕ್ಲಿ ಇವು ಕೂಡ ನಮಗ ಈಕ್ವಲ್ ಆಗ್ತಾವು. ಓ ಪಿ ಎ ಇಸ್ ಈಕ್ವಲ್ ಟು ಕೋನ್ ಓ ಪಿ ಡಿ, ನಮಗ್ ಏನ್ ಬೇಕಾಗಿತ್ತಲ್ಲ, ಹೌದಾ. ಇಲ್ಲಿ ಏನಾಗಿದ್ದವು, ಸಮನಾದ ಕೋನಗಳನ್ನು ಉಂಟು ಮಾಡ್ತಾವಂತ ನಾವು ತೋರಿಸ್ಬೇಕಾಗಿತ್ತು. ಸೊ ಅದಕ್ಕೆ ಏನಾಯ್ತಿದು, ಕೋನ ಓ ಪಿ ಎ ಇಸ್ ಈಕ್ವಲ್ ಟು ಓ ಪಿ ಡಿ ಅಂತ ಆಯ್ತು, ಕರೆಕ್ಟಾ. ಇದು ಅರ್ಥ ಆಯ್ತು ನಿಮ್ಗ. ಇವು ಸ್ವಲ್ಪ ನಿಮಗ್ ಏನಾಗ್ತಾವ ಅಂದ್ರೆ ಜಾಮೆಟ್ರಿ ಒಳಗ ಸ್ವಲ್ಪ ಪ್ರಾಬ್ಲಮ್ಸ್ ಗಳ ಬಂದ್ರೆ ಈಸಿಲಿ ನೀವು ಸಾಲ್ವ್ ಮಾಡ್ಕೊಂತ ಹೋಗ್ತೀರಿ. ಸ್ವಲ್ಪ ಥಿಯರಮ್ ರೂಪದೊಳಗ್ ಬಂದು ಅಂದ್ರೆ ಸ್ವಲ್ಪ ನಿಮ್ಗೆ ಕಾಂಪ್ಲಿಕೇಶನ್ ಆಗ್ತೈತಿ, ಬಟ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಲೀಲೇ ಬೇಕು, ಹೌದಾ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಈ ಅಭ್ಯಾಸದೊಳಗ ಲಾಸ್ಟ್ ಇದು, ಹೌದಾ.
ಲಾಸ್ಟ್ ಏನಿದೆ ನೋಡ್ರಿ, ಕ್ವಶನ್ ಏನಿದೆ, ಫೋರ್ತ್ ಒನ್. ಒಂದು ರೇಖಾಖಂಡವು ಓ ಕೇಂದ್ರವಿರುವ ಎರಡು ಏಕಕೇಂದ್ರೀಯ ವೃತ್ತಗಳನ್ನು ಒಂದೇ ಕೇಂದ್ರವಿರುವ ವೃತ್ತಗಳು ಎ ಬಿ ಸಿ ಡಿ ಗಳಲ್ಲಿ ಛೇದಿಸಿದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಎಂದು ಸಾಧಿಸಿ. ಹೌದಾ? ಇಲ್ಲಿ ಫೋರ್ತ್ ಒಂದು ಕ್ವಶನ್ ಏನಿದೆ ಅಂದ್ರ, ಎರಡು ವೃತ್ತಗಳು ಏಕಕೇಂದ್ರೀಯ ವೃತ್ತಗಳು ಅಂದ್ರ ಒಂದೇ ವೃತ್ತ ಇರ್ತೈತಿ, ಒಂದೇ ಕೇಂದ್ರ ಇರ್ತೈತಿ, ತ್ರಿಜ್ಯಗಳು ಏನಾಗಿರ್ತಾವು ಬೇರೆ ಬೇರೆ ಆಗಿರ್ತಾವ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ಏಕಕೇಂದ್ರೀಯ ವೃತ್ತಗಳು ಅಂದ್ರೆ ಇದೊಂದು ವೃತ್ತ. ಹೌದಾ? ಇದ್ರ ತ್ರಿಜ್ಯ ಫಾರ್ ಎಕ್ಸಾಂಪಲ್ ಒಂದ್ 2 ಸೆಂಟಿಮೀಟರ್ ಇರ್ಬೋದು. ಇನ್ನೊಂದು ಏನಂದ್ರ 4 ಸೆಂಟಿಮೀಟರ್ದೊಂದು ವೃತ್ತ. ಈ ರೀತಿ ತೆಗೆಯೋದಕ್ಕ ನಾವೇನಂತ ಕರಿತೀವಂದ್ರ ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ. ಹೌದಾ? ಏಕಕೇಂದ್ರೀಯ ವೃತ್ತಗಳು ಇಲ್ಲೇನಾಗಿದೆ, ಓ ಆಗಿದೆ. ಸೊ ಇಲ್ಲೇನಾಗಿದೆ ಅಂದ್ರೆ ಒಂದು ರೇಖಾಖಂಡ ಈ ವೃತ್ತಗಳನ್ನ ಛೇದಿಸ್ತಿದ್ದು. ಈ ವೃತ್ತವನ್ನ 2 ಬಿಂದುಗಳಲ್ಲಿ, ಈ ವೃತ್ತವನ್ನ ಈ ಬಿಂದುಗಳಲ್ಲಿ. ಇವು ಪಾಯಿಂಟ್ಸ್ ಏನಂದ್ರ ಎ ಬಿ ಸಿ ಡಿ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರ ಅವ್ರು ಏನ್ ಹೇಳತ್ತಾರಂದ್ರ ಎ ಬಿ ಈಕ್ವಲ್ ಟು ಸಿ ಡಿ ಎಂದು ಸಾಧಿಸಿ. ಎ ಬಿ ಈಕ್ವಲ್ ಟು ಸಿ ಡಿ ಎಂದು ಸಾಧಿಸಿ. ಹೌದಾ? ಇಲ್ಲಿ ನೋಡ್ರಿ, ಎ ಬಿ ಈಕ್ವಲ್ ಟು ಸಿ ಡಿ ನಾವ್ ಏನ್ ಮಾಡ್ಬೇಕೀಗ, ಎ ಬಿ ಈಕ್ವಲ್ ಟು ಸಿ ಡಿ ಅಂತ ನಾವು ಸಾಧಿಸ್ಬೇಕು. ಹೌದಾ? ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಾನು ಇದನ್ನ ಸ್ವಲ್ಪ ಮಾಡಿಫೈಡ್ ಮಾಡಿ ಇದನ್ನ ಇಲ್ಲಿ ಓ ಪಿ ಅಂತ ಒಂದು ರಚನೆ ಮಾಡ್ಕೊತೇನೆ. ಅಂದ್ರೆ ನನಗ ಸ್ವಲ್ಪ ಸಾಧಿಸ್ಲಿಕ್ಕೆ ಯೂಸ್ ಆಗ್ಲಿ, ಅಂದ್ರೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕ ಓ ಪಿ ಅಂತ ಯಾಕಂದ್ರೆ ಇದು ಸಾಧಿಸ್ಲಿಕ್ಕೆ ನಮಗ್ ಹೆಲ್ಪ್ ಆಗ್ಬೇಕಂದ್ರೆ ನಾನು ಇಲ್ಲೇ ಪಿ ಅನ್ನೋ ಒಂದು ಬಿಂದುವನ್ನ ಸೇರಿಸ್ಕೋಬೇಕು. ಸೊ ಏನಾಗತ್ ನೋಡ್ರಿ, ಇಲ್ಲಿ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಓ ಪಿ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗ, ಓ ಪಿ ಈ ಎ ಡಿ ರೇಖೆಗೆ ಲಂಬವಾಗಿದೆ. ಎ ಡಿ ರೇಖೆಗೆ ಲಂಬವಾಗಿದೆ. ಸೊ ಅದ ಏನಾಗತ್ ನಮಗಿಲ್ಲಿ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎ ಡಿ ಅಂತ ಆಗತ್ತ. ದೇರ್ ಫೋರ್ ಬಿ ಪಿ ಇಸ್ ಈಕ್ವಲ್ ಟು ಸಿ ಪಿ. ಇಲ್ಲಿ ನೋಡ್ರಿ, ಇವು ಪರ್ಪೆಂಡಿಕ್ಯುಲರ್ ಇದ್ದಾಗ ಇಲ್ಲೇ ಏನಾಗಿರ್ತಾವ ಹೇಳ್ರಿ, ನಮ್ಗೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಇದ್ವು ಅಂದ್ರೆ ಜಾಗಗಳು ಸಮ ಆಗಿರ್ತಾವ ಅಂತ ನಿಮಗ್ ಗೊತ್ತಿದೆಯಲ್ಲ. ಸೊ ಈಗ ಏನಾಗತ್ ನಮ್ಗ ಬಿ ಪಿ ಈಕ್ವಲ್ ಟು ಸಿ ಪಿ ಅಂಡ್ ಎ ಪಿ ಈಕ್ವಲ್ ಟು ಡಿ ಪಿ ಆರ್ ಪಿ ಡಿ. ಹೌದಾ? ಎ ಪಿ ಈಕ್ವಲ್ ಟು ಡಿ ಪಿ. ಸೊ ಬಿಕಾಸ್ ಕೇಂದ್ರದಿಂದ ಜಾಕೆ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತದೆ. ಹೌದಾ? ದೇರ್ ಫೋರ್ ಎ ಪಿ ಮೈನಸ್ ಬಿ ಪಿ. ನೋಡ್ರಿ, ದೇರ್ ಫೋರ್ ಎ ಪಿ ಮೈನಸ್ ಬಿ ಪಿ. ಹೌದಾ? ಎ ಪಿ ಮೈನಸ್ ಬಿ ಪಿ ಇಸ್ ಈಕ್ವಲ್ ಟು ಡಿ ಪಿ ಮೈನಸ್ ಸಿ ಪಿ. ಅಂತ ಆಗತ್ತ. ಸೊ ಎ ಪಿ ಮೈನಸ್ ಬಿ ಪಿ ಮಾಡಿದ್ರೆ ಏನಾಗತ್ತೆ ಹೇಳ್ರಿ, ಎ ಬಿ ಬರ್ತೈತಿ. ನೆಕ್ಸ್ಟ್ ಡಿ ಪಿ ಮೈನಸ್ ಸಿ ಪಿ ಮಾಡಿದ್ರೆ ಏನ್ ಬರ್ತೈತಿ ಹೇಳ್ರಿ, ಲಾಸ್ಟ್ ಸಿ ಡಿ ಬರ್ತೈತಿ. ಹೌದಾ? ಅಂದ್ರೆ ಅವ್ರು ಹೇಳಿರ್ತಕ್ಕಂತ ರಿಸಲ್ಟ್ ಬಂತು ನಮಗ ಎ ಪಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ನಾವು ಸಾಧಿಸಿದೀವಿ. ಅರ್ಥ ಆಯ್ತಾ? ಎ ಬಿ ಈಕ್ವಲ್ ಟು ಸಿ ಡಿ. ಇದು ನಿಮ್ದು ಫೋರ್ತ್ ಒನ್. ಇಲ್ಲಿಗೆ ನಿಮ್ದು ಅಭ್ಯಾಸ 12.4 ಮುಗೀತು. ಇದ್ರ ನೆಕ್ಸ್ಟ್ ಅಭ್ಯಾಸವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡಿ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಅಭ್ಯಾಸ ನಿಮಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೇನೆ. ಇದ್ರ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.